ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 7ನೇ ತರಗತಿ ಸಂಕಲನಾತ್ಮಕ ಪರೀಕ್ಷೆ 2 ಅಂದರೆ SA2 ಮಾರ್ಚ್ 2026ಕ್ಕೆ ಈ DSE ಅವರು ಪ್ರಕಟ ಮಾಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ನೀಲನಕ್ಷೆಯನ್ನು ಕೀ ಉತ್ತರದೊಂದಿಗೆ ನೋಡೋಣ. ಆಲ್ರೆಡಿ ಇದಕ್ಕಿಂತ ಮುಂಚೆ ನಾನು 7th ಕನ್ನಡ ಪೋಸ್ಟ್ ಮಾಡಿದ್ದೀನಿ, SS ಪೋಸ್ಟ್ ಮಾಡಿದ್ದೀನಿ, ಇಂಗ್ಲೀಷ್ ಪೋಸ್ಟ್ ಮಾಡಿದ್ದೀನಿ, ಹಿಂದಿ ಪೋಸ್ಟ್ ಮಾಡಿದ್ದೀನಿ. ಇವಾಗ ಸೈನ್ಸ್ ಇದೆ, ಮ್ಯಾಥ್ಸು ಕೂಡ ಬೇಗನೆ ಮಾಡಿ ಮತ್ತು ನಿಮಗೆ ಪ್ರಾಕ್ಟೀಸ್ ಪೇಪರ್ ಅಂತಾನು ಕೂಡ ಮತ್ತೆ ಕೊಡ್ತೀವಿ. ಅದನ್ನು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಖಂಡಿತವಾಗಿ ಪರೀಕ್ಷೆಗೆ ಬರ್ತಕ್ಕಂಥ ಪ್ರಶ್ನೆಗಳನ್ನೇ ಕವರ್ ಮಾಡ್ತಾ ಇದ್ದೀವಿ. ಸೊ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ವೇಟೇಜ್ ನೋಡ್ಕೊಂಡು ಬನ್ನಿ. ಪ್ರಾಣಿಗಳು ಮತ್ತು ಸಸ್ಯಗಳ ಸಾಗಾಣಿಕೆಯಿಂದ 3 ಪ್ರಶ್ನೆ 5 ಅಂಕ, ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ 3 ಪ್ರಶ್ನೆ 6 ಅಂಕ, ಚಲನೆ ಮತ್ತು ಕಾಲ 4 ಪ್ರಶ್ನೆ 6 ಅಂಕ, ವಿದ್ಯುತ್ ಪ್ರವಾಹ ಮತ್ತು ಅದರ ಪರಿಣಾಮಗಳು 3 ಪ್ರಶ್ನೆ 5 ಅಂಕ, ಬೆಳಕು 4 ಪ್ರಶ್ನೆ 6 ಅಂಕ, ಕಾಡುಗಳು ನಮ್ಮ ಜೀವನಾಡಿ 3 ಪ್ರಶ್ನೆ 6 ಅಂಕ, ತ್ಯಾಜ್ಯ ನೀರಿನ ಕತೆ 4 ಪ್ರಶ್ನೆ 6 ಅಂಕ. ಇಷ್ಟು ವೇಟೇಜ್ ಇತ್ತು. ಇದೇ ವೇಟೇಜ್ ಮೇಲೆ ನಿಮಗೆ ಪ್ರಶ್ನೆ ಪತ್ರಿಕೆ ಏನಾಗ್ತದಪ್ಪ ಅಂದರೆ ಬರ್ತದೆ. ಫಸ್ಟ್ ಮೀನ್ಸ್ ಬಂದುಬಿಟ್ಟು ಬಹು ಆಯ್ಕೆ ಪ್ರಶ್ನೆಗಳು 4 ಇದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 4 ಪ್ರಶ್ನೆ 4 ಅಂಕ. ಪ್ರಶ್ನೆ 1, ನಾಡಿ ಮಿಡಿತವನ್ನು ವ್ಯಕ್ತಪಡಿಸೋದರಕ್ಕೆ ಏನಂತ ಕರೀತಾರೆ? ಇಟ್ಸ್ ಎ ವೆರಿ ಈಸಿ. ನಾಡಿ ಮಿಡಿತದ ದರ ಅಂತಲೇ ಹೇಳೋದು. ಪ್ರಶ್ನೆ 2, ವೃತ್ತಿಯ ಪಥದಲ್ಲಿ ಚಲಿಸ್ತಕ್ಕಂಥ ಒಂದು ವಸ್ತು ಎ ಬಿಂದುವಿಂದ ಆರಂಭಿಸಿ ಪುನಃ ಎ ಬಿಂದುವಿಗೆ ಮರಳಿದರೆ ಅದರ ಚಲಿಸಿದ ದೂರ ಅಂತ ಕೇಳಿದ್ದಾರೆ. ಸೊ ಈ ಥರ ಏನಾಗ್ತದಪ್ಪ ಅಂದರೆ ಅದು ವೃತ್ತಿಯ ಪಥ ಅಂತ ಇರ್ತದೆ. ಓಕೆನಾ? ಸೊ ಅವಾಗ ಇಲ್ಲಿಂದ ಪ್ರಾರಂಭವಾಗಿ ಮತ್ತೆ ಇಲ್ಲಿಗೆ ಬಂದರೆ ಎಷ್ಟಾಗಿರ್ತದೆ ಅಂತ ಕೇಳಿದರು. 2πr ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 3, ಈ ಚಿತ್ರದ ವಿದ್ಯುತ್ ಮಂಡಲದಲ್ಲಿ ಸ್ವಿಚ್ನಂತೆ ಯಾವ ವಸ್ತುವನ್ನು ಬಳಸಲಾಗಿದೆ ಅಂತ ಕೇಳಿದ್ದಾರೆ. ಮಂಡಲ ನೋಡಿದರೆ ನಿಮಗೆ ಗೊತ್ತಾಗ್ತದೆ. ಎಸ್, ಬೀಗದ ಕೈ ಅಂತಕ್ಕಂಥದ್ದು ಆಪ್ಷನ್ ಸಿ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಇನ್ನು ಸೂಕ್ಷ್ಮದರ್ಶಕಗಳಲ್ಲಿ ಬಳಸ್ತಕ್ಕಂಥ ಮಸೂರ ಯಾವುದಾಗಿರ್ತದೆ ಅಂತ ಕೇಳಿದರು. ಆಪ್ಷನ್ ಡಿ ಪಿನ ಮಸೂರ. ಇನ್ನು ಬಿಟ್ಟಸ್ಗಳನ್ನು ತುಂಬತಕ್ಕಂಥ 4 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 4 ಪ್ರಶ್ನೆ 4 ಅಂಕ. ಸಸ್ಯಗಳ ಸಂತಾನೋತ್ಪತ್ತಿಯಲ್ಲಿ ಪಕ್ಷಿಗಳು ಹಾಗೂ ಗಾಳಿಯಿಂದ ಡ್ಯಾಶ್ ಪ್ರಸರಣವಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಉತ್ತರ ಬೀಜ. ಪ್ರಶ್ನೆ 2, ಸಮಯವನ್ನು ಅಳಿತಕ್ಕಂಥ SI ಏಕಮಾನ ಕೇಳಿದ್ದಾರೆ. ಸೆಕೆಂಡ್ ಈಸ್ ದ ರೈಟ್ ಆನ್ಸರ್. ಇನ್ನು ಕಾಡುಗಳು ಡ್ಯಾಶ್ನ ಸವೆತವನ್ನು ತಡೆಗಟ್ತವೆ ಅಂತ ಕೇಳಿದ್ದಾರೆ. ಸೊ ಕಾಡುಗಳು ಮಣ್ಣಿನ ಸವೆತವನ್ನು ತಡೆಗಟ್ತವೆ ಅನ್ನೋದನ್ನು ಬರೀಬೇಕು. ಪ್ರಶ್ನೆ 4, ವಿಶ್ವ ಜಲ ದಿನವನ್ನು ಡ್ಯಾಶ್ ರಂದು ಆಚರಿಸುತ್ತೇವೆ ಅಂತ ಕೇಳಿದರೆ ಮಾರ್ಚ್ 22 ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಇನ್ನು 1 ಅಂಕದ ಪ್ರಶ್ನೆಗಳು 4 ಇದ್ದಾವೆ. 4 ಪ್ರಶ್ನೆ 4 ಅಂಕ. ಪ್ರಶ್ನೆ 1, ಹೂವಿನ ಗಂಡು ಸಂತಾನೋತ್ಪತ್ತಿಯ ಭಾಗ ಯಾವುದು ಅಂತ ಕೇಳಿದ್ದಾರೆ. ಕೇಸರ. ಬೆಳಕಿನ ಮೂಲ ಯಾವುದು? ಸೂರ್ಯ ಇಸ್ ದ ರೈಟ್ ಆನ್ಸರ್. ನಾವು ತ್ಯಾಜ್ಯಗಳನ್ನು ಜಲಮೂಲಗಳಿಗೆ ಎಸೆದರೆ ಏನಾಗ್ತದೆ ಅಂತ ಕೇಳಿದ್ದಾರೆ. ಸೊ ಎಸೆದರೆ ಅದನ್ನೇ ಜಲಮಾಲಿನ್ಯ ಉಂಟಾಗ್ತದೆ ಅನ್ನೋದು ಈಸಿ ಇತ್ತು. ಇನ್ನು ಮರಗಳಿಂದ ದೊರೆಯತಕ್ಕಂಥ ಯಾವುದೇ ಒಂದು ಉತ್ಪನ್ನವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ನಮಗೆ ಕಟ್ಟಿಗೆ ಸಿಗ್ತದೆ, ಹಣ್ಣುಗಳು ಸಿಗ್ತವೆ, ಔಷಧಿ ಸಿಗ್ತದೆ, ಅಂಟು ಸಿಗ್ತದೆ. ಓಕೆನಾ? ಸೊ ಇದನ್ನು ನೀವೇನು ಮಾಡ್ಬೋದಪ್ಪ ಅಂದರೆ ಬರಿಬೋದು. ಇನ್ನು 2 ಮಾರ್ಕರ್ ಕ್ವಶನ್ 10 ಇದ್ದಾವೆ. ಸೊ ಈಚ ಕ್ವಶನ್ ಕ್ಯಾರಿ 2 ಮಾರ್ಕ್, ಟೋಟಲ್ 20 ಮಾರ್ಕ್. ಅಪದ ಮನಿ ಮತ್ತು ಅಭಿದ ಮನಿಗಳ ನಡುವಿನ ವ್ಯತ್ಯಾಸವನ್ನು ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ. ಅಪದ ಮನಿಗಳು ರಕ್ತವನ್ನು ಹೃದಯದಿಂದ ಹೊರಕ್ಕೆ ಸಾಗಿಸುತ್ತವೆ. ಅಭಿದ ಮನೆಗಳು ರಕ್ತವನ್ನು ಹೃದಯದ ಕಡೆಗೆ ತರ್ತವೆ. ಅಪದ ಮನಿಗಳ ಗೋಡೆ ದಪ್ಪವಾಗಿರ್ತದೆ, ಅಭಿದ ಮನೆಗಳ ಗೋಡೆ ತೆಳ್ಳಗಾಗಿರ್ತದೆ. ಇನ್ನು ಮಾನವನ ವಿಸರ್ಜನಾಂಗವನ್ನು ಒಳಗೊಂಡಿರ್ತಕ್ಕಂಥ ಭಾಗಗಳು ಯಾವುವು ಅಂತ ಕೇಳಿದ್ದಾರೆ. ಮೂತ್ರಪಿಂಡಗಳು, ಮೂತ್ರನಾಳಗಳು, ಮೂತ್ರಾಶಯ ಮತ್ತು ಮೂತ್ರದ್ವಾರ. ಸಮರೂಪದ ಚಲನೆಯು ಪ್ರಯಾಸವಲ್ಲದ ಚಲನೆ ಅಂತಾರೆ ಏಕೆ ಅಂತಕ್ಕಂಥ ಪ್ರಶ್ನೆ ಇತ್ತು. ಸಮಾನ ಸಮಯಾಂತರಗಳಲ್ಲಿ ಸಮಾನ ದೂರವನ್ನು ಕ್ರಮಿಸಿದರೆ ಅದನ್ನೇ ನಾವು ಸಮರೂಪದ ಚಲನೆ ಅಂತಲೇ ಕರೆಯೋದು. ಇದರಲ್ಲಿ ವೇಗ ಸ್ಥಿರವಾಗಿರೋದ್ರಿಂದ ಹೆಚ್ಚು ಪ್ರಯಾಸವಾಗುವುದಿಲ್ಲ, ಅದಕ್ಕೆ ಅದನ್ನೇ ಪ್ರಯಾಸವಲ್ಲದ ಚಲನೆ ಅಂತಲೇ ಕೇಳ್ತಾರೆ. ಇನ್ನು ಒಂದು ಸೈಕಲ್ 20 ನಿಮಿಷಗಳಲ್ಲಿ 5 ಕಿಲೋಮೀಟರ್ ದೂರ ಚಲಿಸಿದರೆ ಜವ ಕಂಡಿಡಿರಿ ಅಂತ ಕೇಳಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥದ್ದು ದೂರ 5 ಕಿಲೋಮೀಟರ್ ಇದೆ, ಸಮಯ 20 ನಿಮಿಷ. ಇದನ್ನು ಗಂಟೆಗೆ ಪರಿವರ್ತಿಸ್ರಿ. 20/60 ಅಂದರೆ 1/3 ಗಂಟೆ. ಆವಾಗ ಜವ ಆವಾಗ 5/1/3. ಸೊ ಅವಾಗ ನಮ್ಗೆ ಏನಾಗ್ತದಪ್ಪ ಅಂದರೆ ಇಟ್ಸ್ ವೆರಿ ಸಿಂಪಲ್, 15 ಕಿಲೋಮೀಟರ್ ಪರ್ ಹವರ್ ಅನ್ನೋದನ್ನು ಸಿಗ್ತದೆ. ಇನ್ನು ವಿದ್ಯುತ್ ಸ್ಟವ್ಗಳಲ್ಲಿ ನೈಕ್ರೋಮ್ ತಂತಿಯನ್ನೇ ಬಳಸ್ತಾರೆ ಏಕೆ ಅಂತಕ್ಕಂಥದ್ದನ್ನು ಕೇಳಿದರು. ಸೊ ವಿದ್ಯುತ್ ಸ್ಟವ್ಗಳಲ್ಲಿ ಯಾಕಪ್ಪ ಅಂದರೆ ನೈಕ್ರೋಮ್ ತಂತಿ ಬಳಸೋದ್ರಿಂದ ಅದು ಹೆಚ್ಚು ಪ್ರತಿರೋಧ ಅಥವಾ ರೋಧವನ್ನು ಹೊಂದಿದೆ. ಆಮೇಲೆ ಸೆಕೆಂಡ್ ಪಾಯಿಂಟ್, ಹೆಚ್ಚಿನ ಕರಗೋ ತಾಪವನ್ನು ಹೊಂದಿದೆ. ಸೊ ಆದ್ದರಿಂದ ಹೆಚ್ಚು ಉಷ್ಣ ಉತ್ಪತ್ತಿಯನ್ನು ಮಾಡಲಿಕ್ಕೆ ನೈಕ್ರೋಮ್ ತಂತಿಯನ್ನೇ ಈ ವಿದ್ಯುತ್ ಸ್ಟವ್ನಲ್ಲಿ ಬಳಕೆಯನ್ನು ಮಾಡೋದು. ಮುಂದಿನ ಪ್ರಶ್ನೆ, ಉಷ್ಣ ಪರಿಮಾಣದನ್ವಯ ಕೆಲಸ ಮಾಡುವ 2 ಉಪಕರಣಗಳನ್ನು ಪಟ್ಟಿ ಮಾಡಿರಿ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಏನಪ್ಪ ಅಂತಂದರೆ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ, ವಿದ್ಯುತ್ನ ಹೀಟರ್, ಟೋಸ್ಟರ್, ವಿದ್ಯುತ್ ಸ್ಟೋವ್ ಮತ್ತು ವಿದ್ಯುತ್ ಗೀಸರ್ ಅಂತ ಬರೆದ್ರೆ ಸಾಕು.
ಇನ್ನು ಸಮತಲ ದರ್ಪಣದ ಉಪಯೋಗಗಳನ್ನು ಕೇಳಿದರು. ಸೊ ಒಂದೇದು, ನಮ್ಮ ಪ್ರತಿಬಿಂಬವನ್ನು ನೋಡಲಿಕ್ಕೆ ಬಳಸ್ತೀವಿ, ಅಲಂಕಾರ ಮಾಡಿಕೊಳ್ಳಿಕ್ಕೆ ಬಳಸ್ತೀವಿ, ಸೂಕ್ಷ್ಮದರ್ಶಕಗಳಲ್ಲಿ ಬಳಸ್ತೀವಿ, ಅಂಗಡಿಗಳಲ್ಲಿ ಬಳಸ್ತೀವಿ, ಕ್ಷೌರ ಅಂಗಡಿಗಳಲ್ಲಿ ಕೂಡ ನಾವೇನು ಮಾಡ್ತೀವಪ್ಪ ಅಂತಂದರೆ ಸಮತಲ ದರ್ಪಣವನ್ನು ಬಳಸ್ತೀವಿ ಅಂತ ಬರೆದ್ರೆ ಸಾಕು. ಇನ್ನು ಈ ಸ್ಟೇನ್ಲೆಸ್ ಸ್ಟೀಲ್ ತಟ್ಟೆಯಲ್ಲಿ ಕಾಣುವ ಪ್ರತಿಬಿಂಬವು ನೇರ ಮತ್ತು ವಸ್ತುವಿನ ಗಾತ್ರದಷ್ಟೇ ಇರ್ತದೆ. ಏಕೆ? ಸೊ ಬಿಕಾಸ್ ಈ ಸ್ಟೇನ್ಲೆಸ್ ಸ್ಟೀಲ್ ತಟ್ಟೆಯು ಸಮತಲ ದರ್ಪಣದಂತೆ ಕೆಲಸವನ್ನು ಮಾಡ್ತದೆ. ಈ ಸಮತಲ ದರ್ಪಣ ನೇರ ಹಾಗೂ ವಸ್ತುವಿನ ಗಾತ್ರದಷ್ಟೇ ಪ್ರತಿಬಿಂಬವನ್ನು ಕೊಡ್ತದೆ ಅನ್ನೋದನ್ನು ಬರೆದ್ರೆ ಸಾಕು. ನೆಕ್ಸ್ಟ್ ಒನ್, ಜವಾಬ್ದಾರಿಯುತ ವ್ಯಕ್ತಿಯಾಗಿ ನಾವು ಚರಂಡಿ ನೀರಿನ ತ್ಯಾಜ್ಯಗಳನ್ನು ಹೇಗೆ ಕಡಿಮೆ ಮಾಡ್ಬೋದು? ಸೊ ಆನ್ಸರ್ ಈಸ್ ಘನ ತ್ಯಾಜ್ಯಗಳನ್ನು ಚರಂಡಿಗೆ ಹಾಕಲೇಬಾರದು. ನೀರನ್ನು ಮಿತವಾಗಿ ನಾವೇನು ಮಾಡಬೇಕು ಅಂದರೆ ಬಳಸಬೇಕು ಅಂತಕ್ಕಂಥ ಪಾಯಿಂಟ್ಸ್ ಹಾಕಿದರೆ ಸಾಕು. ಇನ್ನು 10ನೇ ಪ್ರಶ್ನೆ ಕೇಳಿದರು, ಚರಂಡಿ ನೀರಿನಲ್ಲಿರುವ ಕಲ್ಮಶಗಳನ್ನು ಹೇಗೆ ವರ್ಗೀಕರಿಸ್ತೀರಿ ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ ಚರಂಡಿ ನೀರಿನ ಕಲ್ಮಶಗಳನ್ನು ನಾವು ಮುಖ್ಯವಾಗಿ ಭೌತಿಕ ಕಲ್ಮಶಗಳಂತೀವಿ, ರಾಸಾಯನಿಕ ಕಲ್ಮಶಗಳಂತೀವಿ ಮತ್ತು ಜೈವಿಕ ಕಲ್ಮಶಗಳಂತೀವಿ. ಸೊ ಇದನ್ನು ನಾವೇನು ಮಾಡಬೇಕಪ್ಪ ಅಂದರೆ ಬೈಪರ್ಫಿಕೇಷನನ್ನು ವರ್ಗೀಕರಣವನ್ನು ಮಾಡಬೇಕು. ನೆಕ್ಸ್ಟ್ ಒನ್, 4 ಮಾರ್ಕರ್ ಕ್ವಶನ್. ಪ್ರಕೃತಿಯ ಸಮತೋಲನದಲ್ಲಿ ಕಾಡುಗಳ ಪಾತ್ರವನ್ನು ಬರೀರಿ ಅಂತ ಕೇಳಿದರೆ ಒಂದು 5 ಪಾಯಿಂಟ್ಸ್ಗಳನ್ನು ನೀವು ಬರೀಬೇಕು. ಫಸ್ಟ್ ಏನಪ್ಪ ಅಂದರೆ ಈ ಕಾಡುಗಳು ಪರಿಸರದ ಸಮತೋಲನವನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾವೆ. ಮಣ್ಣಿನ ಸವೆತವನ್ನು ತಡಿತಾವೆ, ವನ್ಯಜೀವಿಗಳಿಗೆ ಆಶ್ರಯದ ತಾಣವಾಗಿದ್ದಾವೆ, ಮಾನವನ ಅಗತ್ಯಗಳನ್ನು ಪೂರೈಕೆ ಮಾಡ್ತಕ್ಕಂಥ ಕೆಲಸ ಸಹಿತ ಕಾಡುಗಳು ಮಾಡ್ತವೆ. ಆಮ್ಲಜನಕದ ಸಮತೋಲನದಲ್ಲಿ ಮುಖ್ಯ ಪಾತ್ರವನ್ನು ವಹಿಸ್ತವೆ. ಇವು ಜಲಚಕ್ರದ ಭಾಗವಾಗಿದ್ದಾವೆ. ಸೊ ಆ ಕಾರಣಕ್ಕಾಗಿ ಮಾನವನ ಅಗತ್ಯಗಳಿಗಾಗಿ ನಾವೇನು ಮಾಡಬೇಕಾಗದ, ಅರಣ್ಯದ ನಾಶವನ್ನು ತಪ್ಪಿಸಬೇಕಾಗದ, ಮರಗಳನ್ನು ನೆಡಬೇಕು, ಅರಣ್ಯಗಳನ್ನು ಬೆಳೆಸ್ತಕ್ಕಂಥ ಅರಣ್ಯೀಕರಣವನ್ನು ಮಾಡಬೇಕು ಅನ್ನೋದನ್ನು ನೀವು ಬರೆದ್ರೆ ಸಾಕು. ಇನ್ನು ಸಸ್ಯದಲ್ಲಿ ನಿಷೇಚನ ಕ್ರಿಯೆಯನ್ನು ತೋರಿಸ್ತಕ್ಕಂಥ ಚಿತ್ರವನ್ನು ಬರೆದು ಭಾಗ ಗುರುತಿಸ್ರಿ ಅಂತ ಕೇಳಿದ್ದಾರೆ. ಸೊ ಇದು ಸಸ್ಯದಲ್ಲಿ ನಿಷೇಚನವನ್ನು ತೋರಿಸ್ತಕ್ಕಂಥ ಚಿತ್ರ. ಸೊ ಈ ಥರ ಚಿತ್ರ ತೆರಗಬೇಕು. ಇದು ಪರಾಗದ ನಳಿಕೆ, ಇದು ಬಂದುಬಿಟ್ಟು ಯುಗ್ಮಜ ಉಂಟಾಗುವಿಕೆ, ಇದು ಅಂಡ ಇದೆ, ಇದೇನಪ್ಪ ಅಂದರೆ ಪರಾಗರೇನು ಅಂತಕ್ಕಂಥದ್ದು ಇತ್ತು. ಸೊ ಈ ಥರನಾಗಿರ್ತಕ್ಕಂಥ ಸಿಂಪಲ್ ಆಗಿರ್ತಕ್ಕಂಥ ಚಿತ್ರವನ್ನು ತೆಗೆದು ಭಾಗಗಳನ್ನು ಗುರುತಿಸಬೇಕು ಅಂತ ಹೇಳ್ತಾ, ಸೊ ಎಲ್ಲ ವಿಡಿಯೋಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿಯೂ ಕೂಡ ನಾನು ಸಜೆಸ್ಟ್ ಮಾಡ್ತೀನಿ, ಅದನ್ನು ಕೂಡ ನೋಡಿ ಅಂತ ಹೇಳ್ತಾ, ನೆಕ್ಸ್ಟ್ ಪ್ರಾಕ್ಟೀಸ್ ಪೇಪರ್ಗಳು ಬರ್ತಾ ಇದ್ದಾವೆ. ಸೊ ಅವುಗಳನ್ನು ಸಹಿತ ನೋಡಿದರೆ ಖಂಡಿತವಾಗಿ ನಿಮಗೆ ಒಳ್ಳೆಯ ಅಂಕಗಳು ಸಿಗ್ತವೆ ಅಂತ ಹೇಳ್ತಾ, ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಬಹಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ಮತ್ತು 7th ಎಲ್ಲ ವಿಷಯಗಳಲ್ಲಿ ಪ್ರಶ್ನೋತ್ತರಗಳಿದ್ದಾವೆ. ಆಮೇಲೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ LBSಗಳನ್ನು, ಪ್ರತಿ ವಿಷಯದ LBAಗಳನ್ನು ಸಹಿತ ಕೂಡ ನಾವೇನು ಮಾಡಿದ್ದೀವಿ, ಹಾಕಿದ್ದೀವಿ. ಅವೆಲ್ಲವುಗಳ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೇಲಿಸ್ಟ್ ಲಿಂಕ್ಗಳಿದ್ದಾವೆ. ಸೊ ಜಸ್ಟ್ ನೀವು ಅಲ್ಲಿ ಹೋಗಿ ವಿಸಿಟ್ ಮಾಡಿದರೆ ಸಾಕು, ಖಂಡಿತವಾಗಿ ನಿಮಗೆ ಒಳ್ಳೆಯ ವಿಡಿಯೋಗಳು ಸಿಗ್ತವೆ. ಸೊ ಎನಿ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಟೈಮ್ ಟೇಬಲ್ ಬಂದ ತಕ್ಷಣವೇ ಮತ್ತೆ ಪ್ರಾಕ್ಟೀಸ್ ಪೇಪರ್ಗಳನ್ನು ಹಾಕ್ತೀವಿ. ಅವುಗಳನ್ನು ನೋಡಿದರೆ ನಿಮಗೆ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಅಂಕಗಳು ಸಿಗ್ತದೆ.